ದೇವರಾಣೆ ನಮ್ ಹೀರೋ ಹೀಗಾಗುತ್ತೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಅಮ್ಮ. ಲೇ ಅವಳು ಹುಡುಗಿ ಎಲ್ಲ ಕಣೋ, ನಮ್ಮ ತಾಯಳೆ ಪವರ್ ಹೌಸ್. ಮುಟ್ಟಿದ ಶಾಕ್ ಹೊಡೆಯುತ್ತೆ, ಹೊಡೀತು. Chemistry problems, so it's just like married couples. I mean, husband and wife is hage. If you win over the wife, husband is conquered. So, don't get scared of chemistry problems. That is already solved. ಆ ಲೆಕ್ಕ ಗಂಡ ಹೆಂಡತಿ ಇದ್ದಾಗೆ, ಕೊನೆಗೆ ಉಳಿಯೋದು ಶೂನ್ಯ. Can anybody solve this? Come on. Come on. Asha, can you do this? Yes, sir. Silence. Silence. Come on. Silence. Silence. ಸುಮ್ನೆ ನಗೋವ್ರನ್ನ ಹುಚ್ಚಿರೋ ಅಂತಾರೆ. ಹೇ ಮಿಸ್ಟರ್, come here. Shut up. Solve this problem. ಶೂರ್ ಸರ್. ಆದ್ರೆ ಇವ್ರನ್ನ ಸ್ವಲ್ಪ ಆ ಕಡೆ ಹೋಗೋಕೆ ಕೇಳಿ ಸರ್. ಯಾಕೆ? ಯಾಕೆ ಅಂದ್ರೆ ನಮ್ಮ ಅಪ್ಪನಿಗೆ ಇರೋದೇ ನಾನೊಬ್ನೇ ಮಗ. ನಾನ್ ಸತ್ತೋಗ್ಬಿಟ್ರೆ ನಮ್ಮ ಅಪ್ಪನ ತಿಥಿ ಮಾಡೋರು ಯಾರು ಸರ್? What nonsense are you talking? ಸಾರಿ ಸರ್, ಆಶಾ ಅವರು 440 volts ಅಂತ ಬೆನ್ನಿಗೆ ಬೋರ್ಡ್ ಹಾಕೊಂಡಿರುವಾಗ ಹತ್ರ ನಾನು ಹ್ಯಾಕ್ ಬರ್ಲಿ ಸರ್? ನೀವೇ ನೋಡಿ ಸರ್ ಹಿಂದೆ. Is it? ಸತ್ಯ, ಈ ಡ್ರೆಸ್ ನಿನಗೋಸ್ಕರ ಲಂಡನ್ ನಿಂದ ತಂದಿದ್ದೀನಿ ಕಣೋ. ಟೇಕ್ ಇಟ್. Thank you, brother. ಸತ್ಯ, ಈ ಡ್ರೆಸ್ಸು ಕಾಲೇಜ್ನಲ್ಲಿ ಹುಡುಗಿರಿಗೆ ಡೌ ಹಾಕಕ್ಕೆ ಉಪಯೋಗಕ್ಕೆ ಬರುತ್ತೆ. ಹಾ, ನೀನು ಅದೇ ಕೆಲಸ ಮಾಡ್ತಿದ್ಯಾ? ಯೋ ನಾಟಿ. ಗೀತಾ, ಈ ಸೀರೆ ನಿನಗೆ. ಬೇಗ ಉಟ್ಕೊಂಬಮ್ಮ. ಇಲ್ಲಪ್ಪ, ನಾನಿದ್ದೀನ ನಿನ್ ಮದ್ವೆಲಿ ಉಟ್ಕೋತೀನಿ. ಏ ಕಳ್ಳಿ, ಎಷ್ಟೊಂದು ಮಾತಾಡೋದು ಕಲ್ತ್ಬಿಟ್ಟಿದೀಯ ನೀನು. ಅಣ್ಣ, ನಾನು ಇಲ್ಲಿಂದ ಹೋಗೋವಾಗ ಈ ಹುಡುಗಿ ಪುಟ್ಟು ಪಾರ್ವಾಳ ಇದ್ದಾಗಿದ್ಲು. ನಿಜ ಕಣೋ, ಈಗ ಅವಳಿಗೊಂದು ಗಂಡು ತರಬೇಕು, ನಿನ್ಗೊಂದು ಹೆಣ್ಣು ತರಬೇಕು. ಹೇಗೆ ಬ್ಯೂಟಿ? ನಿಮ್ ಕೈಯಿಂದ ಏನ್ ಕೊಟ್ರು ಅದು ಅಮೃತವಾಗಿರುತ್ತೆ ಅದಕ್ಕೆ. ಹುಚ್ಚಪ್ಪ, ಎಲ್ರೂ ಹೆಂಡತಿ ಬರೋವರೆಗೂ ಹೀಗೇನೆ. ತಾಯಿ ಅತ್ತಿಗೆ ಅಂತ ಒದ್ದಾಡ್ತಾರೆ, ಆಮೇಲೆ ಎಲ್ಲ ಮರ್ತೋಗ್ತಾರೆ. ನಾನು ಎಲ್ರ ಹಾಗಲ್ಲ ಅದಕ್ಕೆ. ನೀನು ಅಣ್ಣ ನನಗೋಸ್ಕರ ಮಾಡಿರೋ ತ್ಯಾಗ ಸೇವೆನ ಮರ್ತ್ರೆ ನಾನ್ ತಿನ್ನೋ ಅನ್ನ ಮಣ್ಣಾಗ್ಬಿಡುತ್ತೆ ಅದಕ್ಕೆ. ಬಿಡ್ತು ಅನ್ನೋ. ಯಾಗು, ಏನತ್ಗೆ? ಬಾ ಇಲ್ಲಿ. ಯಾರಿದು? ಅದು ನೀಲಾ ಅಂತ, ಲಂಡನ್ ನಲ್ಲಿ ನನ್ನ ಕ್ಲಾಸ್ಮೇಟ್. ಅದಕ್ಕೆ ಕ್ಲಾಸ್ಮೇಟಾ ಇಲ್ಲ ರೂಮ್ಮೇಟಾ? ಹೌದು, ಇವರು ನನ್ನ ರೂಮ್ಮೇಟೆ. ಏನೀಗ? ನೀನ್ ಓದೋದ್ ಬಿಟ್ಟು ಲಂಡನ್ ಇಂದ ಯಾಕೆ ಬಂದೆ ಅಂತ ಈಗ ಅರ್ಥ ಆಯ್ತು. ಹೋಗೆ ಹೋಗ್ತೀನಿ. ಆಶಾ, ಏ ಆಶಾ, ಡ್ಯಾಡಿ ಡ್ಯಾಡಿ, ಈ ಫೋಟೋ ನೋಡಿ. ಯಾರಮ್ಮ ಫೋಟೋ? ನನ್ ಭಾವಿ ಭಾವ ಇಂದು. ಇದು ಅಕ್ಕನ್ ಲಂಡನ್ ಆಯ್ಕೆ. ಲಂಡನ್ ಆಯ್ಕೆ? ಹುಡುಗ ಇಂಡಿಯನ್ ತಾನೆ? ಹೌದು ಡ್ಯಾಡಿ. ವೆರಿ ಗುಡ್ ಸೆಲೆಕ್ಷನ್. ಫೋಟೋದ ಹುಡುಗ ಚೆನ್ನಾಗಿ ಕಾಣಿಸ್ತಿದ್ದಾನೆ. ಫೋಟೋದಲ್ಲಿ ಎಲ್ರು ಚೆನ್ನಾಗಿ ಇರ್ತಾರೆ, ನೀವು ಚೆನ್ನಾಗಿ ತಾನೆ ಇದ್ರಿ. ಎದುರು ಮಾತ್ರ ಕಲ್ಲು ಬಂಡೆ. ಏಯ್, ಗಂಡು ಬಂಡೆ ಬಂಡೆ ಆಗಿರ್ಬೇಕು ಕಣೆ. ನೀನು ಫೋಟೋದಲ್ಲೂ ಗಬ್ಬು, ನೋಡೋದಕ್ಕೂ ಗಬ್ಬು. ಎಲ್ಲ ಗಂಡಂದ್ರಿಗೂ ಹೆಂಡತಿದ್ರು ಬೆಳಿಗ್ಗೆ ಹೊತ್ತು ಗಬ್ಬು, ರಾತ್ರಿ ಆಗ್ತಿದ್ದಂಗೆ ರಸದಾಳೆ ಕಬ್ಬು.
ಒಲ್ಲದ ಗಂಡ ಮಸಲ್ ಕಲ್ಲು ಹುಡುಕ್ದ ಅಂದಂಗೆ ಈ ಕರೀ ಮುಸುಡಿಗೆ ನಾ ಸಿಕ್ಕಿದ ಪುಣ್ಯ. ನಾನು ಹಾಲ್ನಂಗೆ ಬೆಳ್ಳಿಗೆ ಇದ್ದೆ ಕಣೆ. ನೀವು ಅಯ್ಯೋ ಯಾವತ್ತು ನಿನ್ನ ಕೈ ಹಿಡಿದು ನಿನ್ನ ಮುಸುಡಿ ನೋಡಿದ್ನು ಅವತ್ತು ತೊಳೆದು ಕೆಂಡ ಆಗೋಗ್ಬಿಟ್ಟೆ. ಅವತ್ತು ಹೋದ್ ಬಿಳಿ ಬಣ್ಣ ಅದ್ರ ಮನೆ ಹಾಳಾಗೋಗ ವಾಪಸ್ ಬರ್ಲಿಲ್ಲ. ಹೋಗಿ ಇದ್ರ ಮನೆ ಹಾಳಾಗೋಗ. ನಾನು ದುರ್ಗದ ದುರ್ಗೆ ಆಗ ಹೊತ್ತಿಗೆ ಈ ಭಯಂಕರವಾದ ಮುಸುಡಿ ನೋಡಿದ್ರು ಸಾಯದೆ ಸಂಸಾರ ಮಾಡ್ಕೊಂಡು ಹೊರಟ್ಬಿಟ್ಟಿದ್ದೀನಿ. ಬ್ಯಾರೆ ಯಾವಳಾದ್ರೂ ಆಗಿದ್ದಿದ್ರೆ ಸೋಬಂದ ಮನಲ್ಲೇ ಗೊಟಕ್ ಅಂತಿದ್ಲು. ಚಂಡಿ ಉಂಡಿ ಚಾಮುಂಡಿ ಗಂಡಾಗುಂಡಿ ಜೈರಾವಂತ ನನ್ನ ಹೆಸರಿಟ್ಕೊಂಡು ಒಂದೇ ಒಂದ್ಸಲ ನಿನ್ನ ಎದುರಿಗೆ ಜಯಿಸ್ಲಿಲ್ಲ ಕಣೆ. ಜೀವಮಾನವೆಲ್ಲ ನೀನು ಒಟ್ಟ ಅಂತ ಕೇಳಿದ್ದೆ ಆಯ್ತು. ಲೇ ಒಂದೇ ಒಂದ್ಸಲ ನನ್ನ ಮಾತು ಕೇಳೆ. ಏನು ನಮ್ ಹುಡುಗ ಒಪ್ಕೊಂಡ್ಬಿಟ್ಟಿದ್ದಾನೆ. ಸಂಬಂಧನು ಸುಲಭವಾಗಿ ಕುದುರುತ್ತೆ. ನಾವೊಂದ್ಸತಿ ಹೋಗಿ ಬಂದ್ಬಿಡೋಣ ಬಾ. ನಾವು ಅಲ್ಲಿಗೆ ಆದ ಸಾಧ್ಯ ಇಲ್ಲ. ಬೇಕಂದ್ರೆ ಆ ಹುಡುಗನ್ನೇ ಇಲ್ಲ ಕರ್ಸಿ. ಓ ಈ ಕೇಸ್ನಲ್ಲಿ ನಾವೇ ಹೋಗೋದು ಒಳ್ಳೇದೆ. ನಮ್ಮ ಮರ್ಯಾದೆಗಿಂತ ಹುಡುಗಿ ಸುಖ ಮುಖ್ಯ. ನಿಮಗೆ ಯಾವಾಗ್ರಿ ಬಂತು ಈ ಮರ್ಯಾದೆ? ಆಗಾಗ್ಗೆ ಬರ್ತಿರ್ತದೆ. ಬೇಕಂದ್ರೆ ಆಶನ ಕರ್ಕೊಂಡು ಹೋಗಿ ನೋಡ್ಕೊಂಡು ಬನ್ನಿ. ನಾನು ಬರೋದಿಲ್ಲ. ಆಯ್ತು ಕಡೆ. ಸರಿ 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 ಅಯ್ಯೋ ಇವಳು ಯಾಕೆ ಬಂದಿದ್ದಾಳೆ? ನಿನ್ನೆ ಕಾಲೇಜಲ್ಲಿ ನಡೆದ ವಿಷಯ ನಮ್ಮ ಮನೇಲಿ ಹೇಳೋಕ್ ಬಂದಿದ್ದಾಳ. ಅಯ್ಯೋ ಗೊತ್ತಾದ್ರೆ ಏನ್ ಮಾಡೋದು? ಯಾರು? ನಾವು. ನೀವು ಅಂದ್ರೆ ಯಾರು? ಹೇಳ್ತೀವಿ, ಸ್ವಲ್ಪ ಬಾಗಿಲು ತೆಗಿರಿ. ನಿಮ್ಗೆ ಯಾರು ಬೇಕಾಗಿತ್ತು? ಧರ್ಮರಾಜ್ ಅವ್ರ ಮನೇಲಿ ಇದಾರಾ? ಅಯ್ಯೋ ಮನೇಲಿ ಯಾರು ಇಲ್ಲ. ಯಾರು ಇಲ್ದಿದ್ರೆ ನೀವ್ಯಾರ್ರಿ ಮಾತಾಡ್ತಿರೋದು? ಕೆಲ್ಸಕ್ಕೆ ಬರ್ದವ್ರು ಅಂತ ತಿಳ್ಕೊಳ್ಳಿ. ಎಸ್ ಎಸ್ ಮೀ ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ಉದ್ದಿನ ಬೇಳೆ ಬೀಸ್ತಾ ಇದ್ದೀನಿ. ಇದೊಳ್ಳೆ ಪ್ರಶ್ನೆ ಆಯ್ತಲ್ಲ. ನಮ್ಮನೇಲಿ ನಾನು ಇದ್ದೀನಿ. ಹಾಗಾದ್ರೆ ಇದು ಧರ್ಮರಾಜ್ ಅವ್ರ ಮನೆ ಅಲ್ಲ? ಅವ್ರ ಮನೇನೆ. ಇದೇ ಧರ್ಮರಾಜ್ ಅವ್ರ ಮನೆ. ಅವ್ರು ನಮ್ಮ ಅಣ್ಣ. ಡ್ಯಾಡಿ ಬನ್ನಿ, ಇದೇ ಮನೆ. ಅಯ್ಯೋ ಅಪ್ಪನು ಕರ್ಕೊಂಡ್ ಬಂದ್ಬಿಟ್ಟಿದ್ದಾಳಲ್ಲ. ನೋಡಿ ಮಿಸ್, ನಮ್ಮಿಬ್ರು ಜಗಳದಲ್ಲಿ ದೊಡ್ಡವ್ರಿಗೇನ್ ಕೆಲಸ? ಬಾಗಿಲು ತೆಗಿರಿ. ಹಾಗಲ್ಲ, ಕಾಲೇಜೇ, ಮನೆನೇ. ಏನಂತೀರಾ ಪ್ಲೀಸ್? ಮೊದ್ಲು ಬಾಗಿಲು ತೆಗಿರಿ. ಹಾಗಂತೀರಾ? ಅಯ್ಯಯ್ಯೋ ನೋಡಿ ಮಿಸ್, ಕಾಲೇಜ್ ರಗಡೆನ ಕಾಲೇಜಲ್ಲೇ ಬಗೆಹರಿಸಿದ್ರಾಗಲ್ವಾ ಪ್ಲೀಸ್? ಇದೇನಮ್ಮ ಇದ್ರಗಳೇ? ಮನೇಲಿ ಯಾರಿದ್ದೀರಾ? ಯಾರು ಇಲ್ಲ ಸರ್, ಯಾರು ಇಲ್ಲ. ಅಲ್ಲ ಧರ್ಮರಾಜ್ ಮನೇಲಿ ಇಲ್ವಾ? ಕನ್ನಡದಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ನಿಮ್ಗೆ? He is not at home. He is not at home. ಓಕೆ ಅವ್ರು ಬರೋವರೆಗೂ ಕಾಯ್ತೀವಿ ನಾವು. ಕಾಯ್ತೀರಾ? ನೋ ಇವತ್ತು ಅವ್ರು ಬರೋ ಚಾನ್ಸೇ ಇಲ್ಲ. ಅಬ್ಸಲ್ಯೂಟ್ಲಿ ನೋ ಚಾನ್ಸ್. ಅಯ್ಯೋ ಅವ್ರ ಹತ್ರ ಮಾತಾಡ್ದೆ ನಾವು ಹೋಗುವಾಗಿಲ್ಲ. ಯು ಆರ್ ಕರೆಕ್ಟ್ ಡ್ಯಾಡಿ. ಸರ್ ಇಂಥ ಚಿಕ್ಕ ವಿಷಯಕ್ಕೆಲ್ಲ ನೀವ್ ಯಾಕೆ ಸರ್ ಅವ್ರಿಗೋಸ್ಕರ ಕಾಯ್ಬೇಕು? ಆಫ್ಟರ್ ಆಲ್ ಇಟ್ ಈಸ್ ಎ ಸ್ಮಾಲ್ ಮ್ಯಾಟರ್. ಸಣ್ಣ ವಿಷಯನಾ? ಮತ್ತಿನ್ನೇನ್ ಸರ್, ಇದೊಂದು ದೊಡ್ಡ ವಿಷಯನಾ? ಇದನ್ ಬಾರ್ಡರ್ ಸಮಸ್ಯೆನಾ? ಪಂಜಾಬ್ ಸಮಸ್ಯೆನಾ? ಏನೋ ಚಿಕ್ಕ ಹುಡುಗರು ಗೊತ್ತಿಲ್ಲ ತಪ್ಪು ಮಾಡ್ಬಿಡ್ತಾರೆ. ನೀವು ದೊಡ್ಡವರು ಕ್ಷಮಿಸ್ಬೇಕು. ಆ ವಿಷಯ ಮಾತಾಡೋದಕ್ಕೆ ನಾವು ಬಂದಿರೋದು. ನಿಮ್ ತಾಯಿ ಅವ್ರ ಮನೇಲಿದ್ದಾರಾ? ಇಲ್ಲ ನಮ್ ತಾಯಿಯವ್ರು ಇಲ್ಲ. ಇದ್ರು ಅವ್ರು ಮಾತಾಡಲ್ಲ. ಯಾಕೆಂದ್ರೆ ಇವತ್ತು ಮೌನವ್ರತ. ಇದು ಬನ್ನಿ ಅದಕ್ಕೆ ಇವರು ನಮಸ್ಕಾರ. ಅಣ್ಣ ಹುಡ್ಕೊಂಡ್ ಬಂದಿದ್ರಂತೆ. ಅಣ್ಣ ಮನೇಲಿಲ್ವಲ್ಲ ಇಲ್ಲ ಅಂತ ಹೇಳ್ಬಿಟ್ಟೆ. ಯಾರ್ ಬೇಕಾಗಿತ್ತು? ನಿಮ್ಮನ್ನ ನೋಡ್ಬೇಕು ಅಂತ ಬಂದ್ವಿ. ಕೂತ್ಕೊಳ್ಳಿ. ಕಾಫಿ ಮಾಡ್ಕೊಂಡ್ ಬಾಮ್ಮ. ಸರಿ ಕೂತ್ಕೊಳ್ಳಿ. ಒಂದ್ ನಿಮಿಷ. ಅಮ್ಮ ಹೇಳಿ. ನನ್ನ ಹೆಸರು ಜೈರಾವ್ ಅಂತ. ಅದಕ್ಕೆ ಈಗ ನೀವೇ ನನ್ನ ಮಾನ ಕಾಪಾಡ್ಬೇಕು. ಯಾಕೋ ಏನಾಯ್ತು? ಕಾಲೇಜಲ್ಲಿ ಇವಳನ್ನ ನಾನಲ್ಲ, ನನ್ನ ಸ್ನೇಹಿತರು ಚುಡಾಯಿಸಿದ್ರು. ಇವಳು ಅವ್ರ ತಂದನ್ ಕರ್ಕೊಂಡ್ ಬಂದ್ಬಿಟ್ಟಿದ್ದಾಳೆ. ಅಷ್ಟೇನಾ? ನಾನ್ ನೋಡ್ಕೊಳ್ತೀನಿ. ಅಬ್ಬಾ, ಅಷ್ಟು ಮಾಡಿ ನನ್ನ ಮಾನ ಕಾಪಾಡಿ. ಅದಕ್ಕೆ ನೋಡಿ, ಅಣ್ಣನಿಗೆ ಮಾತ್ರ ಈ ವಿಷಯ ಗೊತ್ತಾಗೋದ್ ಬೇಡ. ಆಯ್ತು ಬಿಡು. ಸಾಯೋವರೆಗೂ ನಿಮ್ ಸೇವೆ ಮಾಡ್ಕೊಂಡಿರ್ತೀನಿ. ಸರಿ ನೋಡಿ, ಅಣ್ಣನಿಗೆ ಈ ವಿಷಯ ಗೊತ್ತಾದ್ರೆ ಅಯ್ಯೋ ನಾನು ಹೇಳಿದ್ ನಿಮ್ಗೆ ಅರ್ಥ ಆಯ್ತಾ? ನಿಮ್ಗೆ ಕೋಪಿಸ್ಕೋಬೇಡಿ. ನನ್ನ ಮಗಳು ಲೀಲಾನು, ನಿಮ್ ಮಗ ತ್ಯಾಗರಾಜು ಲಂಡನ್ ಅಲ್ಲಿ ಒಟ್ಟಿಗೆ ಓದ್ತಿದ್ದಾಗ ಒಳ್ಳೆ ಸ್ನೇಹ ಬೆಳೆದಿದೆ. ಹೌದೇನು? ಸತ್ಯ ಅಮ್ಮ, ಅವ್ರ ಮಾತು ನಂಬೇಡಮ್ಮ. ಅವ್ರು ಹೇಳ್ತಾ ಇರೋದಲ್ಲ ಸುಳ್ಳು. ಓ, ನನ್ನ ಮಗಳು ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಅವಳು ಹೇಳಿದ್ದಲ್ಲ ನಿಜಾನೆ. ನಿಂದೊಳೆ ತಾಪತ್ರೆ ಕಣೆಯ, ಬಲ ಕಷ್ಟ ಕಣೆಯ. ಅವ್ನು ಯಾರು ಅಂತ ತಿಳ್ಕೊಂಡ್ರಿ? ನನ್ ಕೊನೆ ಮಗ ಸತ್ಯ. ಓ, ಬಲೆ ಹುಡುಗಾಟ ಆಡ್ತಾನಮ್ಮ. ಆಮೇಲೆ ವಿಷಯಕ್ಕೆ ಬರೋಣ. ಅದೇ ನಾನು ಆಗ್ಲೇ ಹೇಳದ್ನಲ್ಲ, ನನ್ನ ಜ್ಯೇಷ್ಠ ಪುತ್ರಿ ನೀಲುಗೂ
ನಿಮ್ಮ ಮಗ ತ್ಯಾಗುಗೂ ಒಳ್ಳೆ ಸ್ನೇಹ ಇದೆ. ಆ ಸ್ನೇಹ ಸಂಬಂಧವಾಗಿ ಬೆಳೀಲಿ ಅಂತ ನನ್ನ ಆಸೆ. ಒಳ್ಳೆ ಆಸೆಗಳು ಯಾವಾಗ್ಲೂ ಈಡೇರ್ತೀರಾ ಇರೆ. ಮಾಧವಿ, ಕಾಫಿ ತಗೊಂಡ್ ಬಾಮ್ಮ. ಪರವಾಗಿಲ್ಲ ಬಿಡಿ, ಪರವಾಗಿಲ್ಲ. ನೀವು ಕಾಫಿ ಕುಡ್ಕೊಂಡು ಹೋಗ್ಲೇಬೇಕು ಸರ್. ಕಾಫಿ ಏನು ಟೀ ಏನು ಸಂಬಂಧ ಬೆಳೆದ ಊಟನೇ ಮಾಡ್ಕೊಂಡು ಹೋಗ್ತೀವಪ್ಪ. ಊಟ ಎಬ್ಬಿಸಲ್ಲ, ಕಾಫಿ ಕುಡಿರಿ ಸರ್. ಅಲ್ಲ, ನೀವು ಧರ್ಮರಾಜ ಬಂದ್ಮೇಲೆ ವಿಚಾರ ಏನು ತಿಳ್ಕೊಂಡೆಲ್ಲ ಮಾತಾಡ್ತಾ ಮಾಡಿದ್ರೆ ಸಂಬಂಧ ನಾವು ಕಾಫಿ ಸರ್. ನೀನು ಕಾಫಿ ಸರ್. ಸರ್, ಅರೆ, ಅರೆ, ಕಾಫಿ ನೀವಿನ್ನೂ ಹೋಗಿಲ್ವಾ? ಏನಾದ್ರೂ ಮರ್ತಿದ್ದೀರಾ? ನೀವು ನನಗೆ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ಸ್ ಯಾಕೆ? ನೀವು ಕಾಲೇಜಲ್ಲಿ ಮಾಡಿದ ಗಲಾಟೆನ ಹೇಳಿದ್ದಿದ್ರೆ ಇಷ್ಟೊತ್ತಿಗೆ ಏನಾಗ್ತಿತ್ತು ನಿಮ್ ಗತಿ? ಏನಾಗಿರೋದು? ನಮ್ಮ ಅಣ್ಣ ನನ್ನ ಚರ್ಮ ಸುಲ್ದಿರೋರು. ಅದಕ್ಕೆ ಥ್ಯಾಂಕ್ಸ್ ಹೇಳಿ ಎಂದಿದ್ದು. ಒಂದೇ ಮನೆಯವ್ರಿಗೆ ಥ್ಯಾಂಕ್ಸ್ ಎಲ್ಲ ಹೇಳ್ಬಾರ್ದು, ಚೆನ್ನಾಗಿರಲ್ಲ. ಒಂದೇ ಮನೆಯವರಾ? ಹಾ, ನಮ್ಮ ಅಣ್ಣ ನಿಮ್ಗೆ ಭಾವ ಆದ್ರೆ ನೀವು ನನಗೆ ಅತ್ತಿಗೆ ತಂಗಿ. ಅತ್ತಿಗೆ ತಂಗಿ ಅಂದ್ರೆ ಈ ಸಂಬಂಧ ಅನುಬಂಧ ಯಾಕಾಗಬಾರ್ದು?